ಎಲ್ಲರಿಗೂ ನಮಸ್ಕಾರ. Hello everyone, greetings for the day and welcome to our Kannada learning journey. This is Divya and you are watching Train Brain. ನೀವು ನಮ್ಮ ಟ್ರೈನ್ ಬ್ರೈನ್ ಫ್ಯಾಮಿಲಿಗೆ ಹೊಸಬರಾಗಿದ್ರೆ ಸಬ್ಸ್ಕ್ರಿಪ್ಷನ್ ಬಟನ್ ಅನ್ನು ಒತ್ತಿ. ನಾವು ಲೆಸನ್ಸ್ 2 ವರ್ಷದಿಂದ 6 ವರ್ಷದ ಮಕ್ಕಳಿಗೆ ಉಪಯೋಗವಾಗುವಂತಹ ಲೆಸನ್ಸ್ ಗಳನ್ನ ಮಾಡ್ತಾ ಇದ್ದೀವಿ. ಇದು ನಮ್ಮ ಕನ್ನಡ ಸೀರೀಸ್. ಕನ್ನಡ ಸೀರೀಸ್ ಅಲ್ಲಿ ನಾವು ಅಕ್ಷರಗಳು ಹಾಗೂ ಗುಣಿತಾಕ್ಷರ, ಕನ್ನಡ ವರ್ಣಮಾಲೆ, ಒತ್ತಕ್ಷರಗಳು, ಸಿಂಪಲ್ ಸೆಂಟೆನ್ಸ್ ಆಫ್ ರೀಡಿಂಗ್, ಪದಗಳು, ಮೇಕಿಂಗ್ ವರ್ಡ್ಸ್ ಅಂಡ್ ಸೆಂಟೆನ್ಸಸ್ ಫಾರ್ ರೀಡಿಂಗ್, ಹಾಗೂ ನಮ್ಮ ಪ್ರತಿದಿನದಲ್ಲಿರುವಂತಹ ಡೈಲಿ ಕಾನ್ವರ್ಸೇಷನ್ಸ್, ಇದಕ್ಕೆ ಸಂಬಂಧಪಟ್ಟಂತಹ ಲೆಸನ್ಸ್ ಗಳನ್ನ ವಿಡಿಯೋಗಳ, ಸಣ್ಣ ಸಣ್ಣ ವಿಡಿಯೋಗಳ ಮೂಲಕ ನಾವು ಮಾಡಿ ನಿಮ್ಗೆಲ್ರಿಗೂ ತಲುಪಿಸ್ತಾ ಇದ್ದೀವಿ. ಸೊ ಈ ದಿನ ನಾವು ನಮ್ಮ ಗುಣಿತಾಕ್ಷರ ಸೀರೀಸ್ ಅಲ್ಲಿ ನಮ್ಮ ಜ ಎನ್ನುವಂತಹ ವ್ಯಂಜನಕ್ಕೆ ಗುಣಿತಾಕ್ಷರವನ್ನ ಮಾಡೋಣ. ಬನ್ನಿ ನೋಡೋಣ. ಪ್ರತಿ ಸತಿ ನಾನು ಹೇಳ್ತಾನೆ ಇರ್ತೀನಿ, ಗುಣಿತಾಕ್ಷರಗಳು ಕಲಿಯೋದಕ್ಕಿಂತ ಮುಂಚೆ ಮಕ್ಕಳಿಗೆ ವರ್ಣಮಾಲೆಯನ್ನ ಕಲಿಸ್ಬೇಕು. ವರ್ಣಮಾಲೆ ಅಂದ್ರೆ ಏನು? ದ ಸೆಟ್ ಆಫ್ ಲೆಟರ್ಸ್. ವರ್ಣಮಾಲೆ ಅಂದ್ರೆ ನಮ್ಮ ಕನ್ನಡದಲ್ಲಿರುವಂತಹ ಲೆಟರ್ಸ್, ಅಂದ್ರೆ ಕನ್ನಡದಲ್ಲಿರುವಂತಹ ಅಕ್ಷರಗಳನ್ನ ಒಟ್ಟುಗೂಡಿಸಿ ನಾವು ವರ್ಣಮಾಲೆ ಅಂತ ಕರಿತೀವಿ. The letters, these are the letters that we find it in our Kannada alphabet. Okay, and ಇದನ್ನ ನಾವು 3 ಭಾಗಗಳಾಗಿ ಡಿವೈಡ್ ಮಾಡ್ತೀವಿ, 3 ಭಾಗಗಳಾಗಿ ವಿಂಗಡಿಸ್ತೀವಿ. ವಿ ಡಿವೈಡ್ ದಿ ಎಂಟೈರ್ ವರ್ಣಮಾಲೆ ಇಂಟು 3 ಪಾರ್ಟ್ಸ್. ಮೊದಲನೇದಾಗಿ ಸ್ವರಗಳು. ಸ್ವರಗಳು ಎಲ್ಲಿಂದ ಎಲ್ಲಿ ತನಕ ಅಂದ್ರೆ ಅ ಇಂದ ಔ ತನಕ. ಫ್ರಮ್ ಹಿಯರ್ ಟು ಹಿಯರ್ ವಿ ಕ್ಲಾಸಿಫೈ ದೀಸ್ ಲೆಟರ್ಸ್ ಆಸ್ ಸ್ವರಗಳು. ಓಕೆ, ಸ್ವರ ಇಸ್ ನಥಿಂಗ್ ಬಟ್ ವವಲ್ಸ್. ಅದಾದ್ಮೇಲೆ ಅಂ ಮತ್ತೆ ಅಹ, ಇದನ್ನ ನಾವು ಯೋಗವಾಹಗಳು ಅಂತ ಕರಿತೀವಿ. ಅದು ಸ್ಪೆಸಿಫಿಕ್ ಆಗಿ ಅಮ್ಗೆ ನಾವು ಅನುಸ್ವರ ಅಂತ ಕರಿತೀವಿ, ಅಹಗೆ ವಿಸರ್ಗ ಅಂತ ಕರಿತೀವಿ. ಅದಾದ್ಮೇಲೆ ನಾವು ಏನ್ ಕಲ್ತೀವಿ ಅಂತ ಹೇಳಿದ್ರೆ ವ್ಯಂಜನಗಳು. ನಮ್ಮ ವ್ಯಂಜನಗಳು ನೋಡಿ, ಕ ಇಂದ ಲ ತನಕ. ಆಲ್ ದೀಸ್ ಲೆಟರ್ಸ್ ಆರ್ ಕನ್ಸಿಡರ್ಡ್ ಟು ಬಿ ಅಸ್ ವ್ಯಂಜನಗಳು, ಅಂದ್ರೆ ಕಾನ್ಸನೆಂಟ್ಸ್ ಅಂತ ಹೇಳ್ಬೋದು. ನಾವು ದೀಸ್ ಕಾನ್ಸನೆಂಟ್ಸ್ ಕ್ಯಾನ್ ಬಿ ಫರ್ದರ್ ಸಬ್ ಡಿವೈಡೆಡ್. ಅಂದ್ರೆ ಇದನ್ನ ನಾವು ಫರ್ದರ್ ಸಬ್ ಡಿವೈಡ್ ಮಾಡ್ಬೋದು. ಏನೇನು ಸಬ್ ಡಿವಿಷನ್ ನಲ್ಲಿ ಅಂದ್ರೆ ವರ್ಗೀಯ ವ್ಯಂಜನ ಹಾಗೂ ಅವರ್ಗೀಯ ವ್ಯಂಜನ ಅಂತ ಕರಿಬಹುದು. ನೋಡಿ, ಕ ಇಂದ ಮ ತನಕ, ಫ್ರಮ್ ದ ಲೆಟರ್ಸ್ ಫ್ರಮ್ ಹಿಯರ್ ಟು ಹಿಯರ್ we can call them as vargiya vyanjana, and this last line, okay, so these letters are called as avargiya vyanjana. ಸೊ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ಇದು ನಿಮ್ಗೆ ಯಾರಿಗಾದ್ರೂ ವರ್ಗೀಯ ವ್ಯಂಜನಗಳು ಮತ್ತೆ ಅವರ್ಗೀಯ ವ್ಯಂಜನಗಳು ಗೊತ್ತಿಲ್ಲ ಅಂದ್ರೆ ನನ್ನ ಹಿಂದಿನ ವಿಡಿಯೋಸ್ ಅನ್ನ ನೋಡಿದ್ರೆ ನಿಮಗೆ ಅದರಲ್ಲಿ ಇರುವಂತಹ ಡಿಸ್ಕ್ರಿಪ್ಷನ್ಸ್ ಏನೇನು ಅಂತ ಗೊತ್ತಾಗುತ್ತೆ. ಸೊ ಇದನ್ನ ಕಲ್ತಾದ್ಮೇಲೆ ಇದನ್ನೆಲ್ಲ ಅವ್ರಿಗೆ ಬೇಸಿಕ್ಸ್ ಆಗಿ ಕೊಡ್ಬೇಕು. ಇದನ್ನ ಕೊಟ್ಟ ಮೇಲೆನೆ ನಾವು ಗುಣಿತಾಕ್ಷರವನ್ನ ಕಲಿಸ್ಬೇಕು. ಮಗುಗ್ ಬರಲ್ಲ ಅಂದ್ರೆ ನೀವು ಇದನ್ನ ಮಾಡಕ್ ಹೋಗ್ಬೇಡಿ. ಫಸ್ಟ್ ಇದನ್ನ ಕಲಿಸಿ, ವರ್ಣಮಾಲೆಯನ್ನು ಕಲಿಸಿ. ಫಸ್ಟ್ ಯು ಟೀಚ್ ದೆಮ್ ದಿಸ್, ದೆನ್ ಯು ಗೋ ಫಾರ್ ಇಟ್. ಸೊ ನಾವು ಈ ದಿನ ಏನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಸೆಕೆಂಡ್ ಲೈನ್ ಅಲ್ಲಿ ಇರುವಂತಹ ಈ ಚ ವರ್ಗದ ಲೈನ್ ಅಲ್ಲಿ ಇರುವಂತಹ ಈ ವ್ಯಂಜನಾಕ್ಷರಕ್ಕೆ ನಾವು ಗುಣಿತಾಕ್ಷರ ಮಾಡ್ತಾ ಇದ್ದೀವಿ. ವಾಟ್ ಇಸ್ ದ ನೇಮ್ ಆಫ್ ದಿಸ್ ಲೆಟರ್? ಇಟ್ ಇಸ್ ಕಾಲ್ಡ್ ಛ. ಓಕೆ, ಇದು ಮಹಾಪ್ರಾಣ. ಯು ಹ್ಯಾವ್ ಟು ಗಿವ್ ಅ ಲೌಡ್ ಸೌಂಡ್ ಫಾರ್ ಇಟ್. ಬರೆಯೋದು ಹೇಗಪ್ಪ ಅಂತ ಹೇಳಿದ್ರೆ, ಕೆಲವೊಂದು ಮಕ್ಕಳಿಗೆ ಇದು ಬರೆಯಕ್ಕೆ ಬರಲ್ಲ. ಓಕೆ, ಸೊ ಚಿಲ್ಡ್ರನ್ ಡೂ ಹ್ಯಾವ್ ಡಿಫಿಕಲ್ಟೀಸ್ ಆಫ್ ರೈಟಿಂಗ್. ನೋಡಿ ಹೆಂಗ್ ಬರೀತಾರೆ ಕೆಲವೊಂದ್ ಸತಿ ಅಂದ್ರೆ ವಿಜುವಲ್ ಸೆನ್ಸ್ ಇಂದ, ಅಂದ್ರೆ ಒಂದ್ ಅಕ್ಷರವನ್ನ ನೋಡಿದಾಗ ಅದನ್ನ ಹೆಂಗೋ ಒಂದು ಹಂಗೆ ಕಾಪಿ ಮಾಡ್ಬಿಟ್ರೆ ಆಯ್ತು ಅಂತ ಅನ್ಕೊಳ್ತಾರೆ ಮಕ್ಕಳು. ಹೆಂಗೆ ಅಂದ್ರೆ ನೋಡಿ, ಒಂದ್ ಸರ್ಕಲ್ ಇದೆ, ಓ ಸರ್ಕಲ್ ಹಾಕಿದ್ದಾರೆ, ಒಂದ್ ಕೊಂಬಿದೆ, ಇಲ್ಲೊಂದ್ ಕೊಂಬಿದೆ, ಆಮೇಲೆ ಇದಕ್ಕೊಂದ್ ಲೈನ್ ಹಾಕ್ಬೇಕು, ಆಮೇಲೆ ಏನೋ ಈ ತರ ಇದೆ. ಸೊ ಈ ರೀತಿ ಆಲ್ಟ್ರೇಷನ್ಸ್ ಅನ್ನ ಮಾಡ್ತಾ ಹೋಗ್ತಾರೆ ಮಕ್ಕಳು. ಮಕ್ಕಳೇ ಅಲ್ಲ, ಇವನ್ ದೊಡ್ಡವರು ಸಹ ಈ ರೀತಿ ಮಾಡ್ತಾರೆ. ಸೊ ಆಸ್ ಅ ಟೀಚರ್ ನಮ್ಗಿರುವಂತಹ ರೆಸ್ಪಾನ್ಸಿಬಿಲಿಟಿ ಏನು ಅಂತ ಹೇಳಿದ್ರೆ, ಬರೆಯುವ ವಿಧಾನವನ್ನ ಸಹ ಕಲಿಸ್ಬೇಕು. ಯು ಶುಡ್ ಆಲ್ಸೋ ಎನ್ಕರೇಜ್ ದ ಚೈಲ್ಡ್ ಟು ರೈಟ್ ದ ಲೆಟರ್ ಇನ್ ಅ ಪ್ರಾಪರ್ ವೇ. ಸೊ ಈ ವ್ಯಂಜನವನ್ನ ನಾವು ಹೇಗ್ ಬರೆಯೋದು ಅಂದ್ರೆ ನೋಡಿ, ಮೊದಲನೇದಾಗಿ ಈ ರೀತಿ ಸರ್ಕಲ್ ತಗೊಂಡು ಇಮಿಡಿಯೇಟ್ ಆಗಿ ತಲೆಕಟ್ಟನ್ನು ಹಾಕ್ಬೇಕು. ತಲೆಕಟ್ಟನ್ನು ಹಾಕ್ಬಿಟ್ಟು ಆಮೇಲೆ ನೀವು 2 ಕೊಂಬುಗಳನ್ನ ಹಿಂಗ್ ಕೊಟ್ಟು ಒಂದು ಗೆರೆಯನ್ನ ಈ ರೀತಿ ಕೆಳಗೆ ಹಾಕ್ಬೇಕು. ಇದು ಬರೆಯುವಂತ ವಿಧಾನ. ಮಗುಗೆ ಫಸ್ಟ್ ಇದನ್ನ ಬರೆಯಕ್ ಕಳಿಸಿ. ಈ ವ್ಯಂಜನ ಬಂದ ಮೇಲೆ ನಾವು ಇದಕ್ಕೆ ಗುಣಿತಾಕ್ಷರವನ್ನ ಮಾಡೋಣ. ಗುಣಿತಾಕ್ಷರ ಏನು? ಇವಾಗ ಬೈ ದಿಸ್ ಟೈಮ್ ಯು ಶುಡ್ ಆಲ್ ನೋ ದ ಡೆಫಿನಿಷನ್ ಆಫ್ ವಾಟ್ ಇಸ್ ಅ ಗುಣಿತಾಕ್ಷರ ಅಲ್ವಾ? ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರವೇ ಗುಣಿತಾಕ್ಷರ. ವೆರಿ ಗುಡ್. ಗುಣಿತಾಕ್ಷರದ ಇನ್ನೊಂದು ಹೆಸರೇನು? ಕಾಗುಣಿತ. We also call it as Kagunita. So when you combine a Vyanjana and a Swara, you get a new letter. New letter is nothing but the Akshara. New Akshara you get.
That akshara is called as Gunithakshara, or we also call it as Kagunita. ಪ್ರತಿ ಸತಿ ಹೇಳ್ತೀನಿ, ಗೊತ್ತಿಲ್ಲ ಅಂದ್ರೆ ಕಲೀರಿ. ಕಲಿಯೋದು ಬಹಳ ಇಂಪಾರ್ಟೆಂಟ್ ಅಲ್ವಾ? ಈಗ ನೋಡಿ, ಇದು ನಮ್ಮ ಗುಣಿತಾಕ್ಷರ. ಜ ಅಕ್ಷರಕ್ಕೆ ನಾವು ಗುಣಿತಾಕ್ಷರಗಳ ಸಾಲುಗಳನ್ನ ಹಾಕಿದೀವಿ. ಸೊ ಈಗ ನಾವು ಇದನ್ನ ಓದೋಣ. ಓದುವ ವಿಧಾನ ಹೇಗೆ ಅಂದ್ರೆ ಈ ರೀತಿ: ಜ ತಲಕಟ್ಟು ಜ, ಜ ದೀರ್ಘ ಝ, ಝ ಗುಡುಸಿ ಜಿ, ಜ ಗುಡಿಸಿನ ದೀರ್ಘ ಜಿ, ಜ ಕೊಂಬು ಜು, ಜ ಕೊಂಬು ದೀರ್ಘ ಜು, ಜ ವಟ್ರ ಸುಳಿ ಜೃ, ಜ ಏತ್ವ ಜೆ, ಜ ಏತ್ವ ದೀರ್ಘ ಜೆ, ಜ ಐತ್ವ ಜೈ, ಜ ಓತ್ವ ಜೋ, ಜ ಓತ್ವ ದೀರ್ಘ ಜೋ, ಜ ಔತ್ವ ಜೌ, ಜಗ್ ಒಂದ್ ಸೊನ್ನೆ ಜಂ, ಜಗ್ ಎರಡ್ ಸೊನ್ನೆ ಜಹ. ಇದು ಈ ರೀತಿಯಾಗಿ ನೀವು ಓದ್ತಾ ಹೋಗ್ಬೇಕು. ಇದನ್ನ ಓದಿದ್ಮೇಲೆ ಸಿಂಪಲ್ ಆಗಿ ಓದ್ಬೋದು. ಹೇಗೆ ಸಿಂಪಲ್ ಆಗಿ ಓದ್ತೀರಾ? ಜ ಝ, ಜಿ ಜಿ, ಜು ಝೂ ಜೃ, ಜೆ ಝೇ ಜೈ, ಜೊ ಜೋ ಜೌ, ಜಂ ಜಹ. ಈ ರೀತಿಯಾಗಿ ಓದ್ಬೋದು. ನಾನು ಇಲ್ಲಿ ಇಂಗ್ಲಿಷ್ ಅಲ್ಲೂ ನಿಮ್ಗೆ ಟ್ರಾನ್ಸ್ಲೇಷನ್ ಅನ್ನ ಕೊಟ್ಟಿದ್ದೀನಿ. I've also given a translation for all the students, teachers, parents who are new in learning Kannada. It is just for you to identify the sound of this letter. See, every time I say G, okay? Say for example, if I tell you G, ಈಗ G ಅಂತ ಹೇಳ್ದೆ ಅನ್ಕೊಳ್ಳಿ. How do you write G in English? JHI. You probably write it like that. But in Kannada, you have a specific letter. ಓಕೆ, ಇ. ನಾವು ಇದಕ್ಕೆ ಜ ಅನ್ನುವಂತ, ನೋಡಿ ಇಲ್ಲಿ ಜ ತಗೊಂಡು, ಜ ಲೆಟರ್ ತಗೊಂಡು ಅದಕ್ಕೆ ಈ ಸ್ವರ ಸೇರಿಸ್ತಾ ಇದೀವಿ. ಇ. ಕ್ಯಾನ್ ಯು ಹಿಯರ್ ದ ಇ? ಸಿ, ಫಾರ್ ಎವ್ರಿ ವ್ಯಂಜನ ಯು ಆರ್ ಪುಟ್ಟಿಂಗ್ ಅ ಸ್ವರ. ಸೊ ದಿಸ್ ಇಸ್ ದ ವ್ಯಂಜನ and this is the swara. So it became G. So how do you write G? You write this ja gudisu. Anything which goes like this is the sign of gudisu. So can you see here? It is gudisu, ja gudisu ಅಲ್ವಾ? ಸೊ ಅದನ್ನ ನೀವು ಮಾಡ್ಕೋಬೇಕು. ಸೊ ನಿಮ್ಗೆ ಇದು ಅರ್ಥ ಆಗ್ಬೇಕು. ಓಕೆ, ಸೊ ಇದನ್ನ ನೀವು ಹೇಳ್ತಾ ಹೋಗ್ಬೇಕು ಮಗುಗೆ. ಮಕ್ಕಳಿಗೆ ಈಸಿಯಾಗಿ ಬಂದ್ಬಿಡತ್ತೆ, ದೊಡ್ಡವ್ರಿಗೆ ಕಷ್ಟ. ಮಕ್ಕಳು ಈಸಿಯಾಗಿ ಕಲಿತಾರೆ. ದೊಡ್ಡವ್ರ ಮನ್ಸಲ್ಲೇ ಇರೋದು, ಬರಲ್ಲ, ಕಲಿಯಲ್ಲ, ಮಗು ಕಷ್ಟ. ನೀವು ಇದೇ ರೀತಿ ಹೇಳ್ಕೊಂಡು ಹೋದ್ರೆ ಯಾವ ಮಗುನು ಕಲಿಯಲ್ಲ. ಆ ರೀತಿಯಾಗಿ ಮಾಡ್ಲೇಬಾರ್ದು. ಲರ್ನಿಂಗ್ ಯಾವಾಗ್ಲೂ ಸ್ಟ್ರೆಸ್ ಫ್ರೀ ಆಗಿರ್ಬೇಕು. ಸೊ ದ ಮೋರ್ ಯು ಮೇಕ್ ಇಟ್ ಲೆಸ್ ಸ್ಟ್ರೆಸ್, the more you make it easy for them. You give them the ground rules of how a letter needs to be done, or how a letter sound is actually getting produced, or how do you write a letter for each of the sound. That becomes much more easier for all of you. Okay, so ಇದನ್ನ ಪೇರೆಂಟ್ಸ್ ಅಥವಾ ಟೀಚರ್ಸ್ ಹೇಳ್ಕೊಟ್ಬಿಟ್ರೆ ಯಾವುದೇ ಒಂದು ವ್ಯಂಜನ ಕೊಡಿ, ಮಕ್ಕಳು ಬರೆದು ಬಿಡ್ತಾರೆ. ಓಕೆ, ಅದು ಈಸಿ ಆಗ್ಬಿಡತ್ತೆ ಅವ್ರಿಗೆ. ಸೊ ಇದು ಇವತ್ತಿನ ಅಭ್ಯಾಸ. ಸೊ ಒಂದು ಜ ತಗೊಳ್ಳಿ, ಜಗೆ ನೀವು ಕಾಗುಣಿತದ ಪಟ್ಟಿಯನ್ನ ಮಾಡಿ ಅದನ್ನ ನೀವು ನನ್ಗೆ ಬರೆದು ಕಳಿಸ್ಬೋದು, ಇಲ್ಲ ನೀವೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನನ್ನ ಸ್ಕೂಲಲ್ಲಿ ಇರುವಂತಹ ಮಕ್ಕಳಿಗೆ ಪ್ರತಿದಿನ ನಾವು ಬರೆಸ್ತೀವಿ. ಸೊ ಅದರಿಂದನೇ ಅವ್ರಿಗೆ ಕನ್ನಡ ಅಷ್ಟು ಈಸಿಯಾಗಿ ಬರುತ್ತೆ. ಸೊ ಯಾವ ಮಕ್ಕಳಿಗೆ ಕೊಡ್ಬೋದು ಅಂತ ಇನ್ನೊಂದು ಕ್ವೆಶನ್, ಯಾವ ಕ್ಲಾಸಿನ ಮಕ್ಕಳಿಗೆ ಕೊಡ್ಬೋದು ಅಂತ. ಸೊ ಇದನ್ನ ನೀವು UKG ಮಕ್ಕಳಿಗೆ ಕೊಡ್ಬೋದು. ಕೆಲವೊಂದ್ಸತಿ ಸ್ಕೂಲ್ಸ್ಗಳಲ್ಲಿ UKG ಅಲ್ಲಿ ಮಾಡಲ್ಲ. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಬಹಳ ಈಸಿ ಆಗುತ್ತೆ, ಯಾಕಂದ್ರೆ ಅವರು ಓದೋದಕ್ಕೆಲ್ಲ ಸ್ಟಾರ್ಟ್ ಮಾಡಿರ್ತಾರೆ. ಸೊ ನೀವು UKG ಅಲ್ಲಿ ಮಾಡಿಸಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಂತೂ ಖಂಡಿತ ನೀವು ಇದನ್ನ ಮಾಡಿಸ್ಲೇಬೇಕು. ಅವಾಗ್ಲೇ ಅವರಿಗೆ ಓದೋದು ತುಂಬಾ ಸಿಂಪಲ್ ಆಗ್ಬಿಡತ್ತೆ. ಓಕೆ, ಸೊ ಇಷ್ಟನ್ನ ನಾನು ಹೇಳಿದೀನಿ. ಸೊ ಮಕ್ಕಳಿಗೆ ಪ್ರತಿದಿನ ಪ್ರಾಕ್ಟೀಸ್ ಮಾಡಿಸಿ, ಅವ್ರಿಗೆ ಈಸಿ ಆಗ್ಬಿಡತ್ತೆ. ಸೊ ಇಷ್ಟನ್ನ ಹೇಳ್ತಾ ಈ ದಿನದ ಕ್ಲಾಸ್ ಅನ್ನ ನಾನು ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಅಭ್ಯಾಸ ಮಾಡಿ. ಇನ್ನೇನಾದ್ರೂ ಬೇರೆ ವಿಡಿಯೋಗಳನ್ನ ಮಾಡಬೇಕು ಅಂದ್ರೆ ಕಮೆಂಟ್ಸ್ ಅಲ್ಲಿ ದಯವಿಟ್ಟು ತಿಳಿಸಿ. ಸೊ ಆದಷ್ಟು ಪ್ರಯತ್ನ ಮಾಡ್ತೀನಿ ಆ ವಿಡಿಯೋವನ್ನ ಮಾಡಿ ನಿಮ್ಮಲ್ಲಿ ತಲುಪಿಸೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಬ್ಯಾಕ್ ಓವರ್ ಅಂಡ್ ಅಗೇನ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಆಲ್ ಯೋರ್ ಲವ್ ವಿತ್ ಆಲ್ ಆಫ್ ಅಸ್. ಧನ್ಯವಾದಗಳು. ಮುಂದೆ ಸಿಗ್ತೀನಿ.